ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ತಂದನಾನ ತಾನ ತಂದನಾನ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರ ಸಂದರ್ಶನ ಮತ್ತು ಹಾಡು. ಹೊಟ್ಟೆ ತುಂಬು ಬಗೆ ಅಲ್ಲ, ಮನಸ್ಸಿಗೆ ಆನಂದ ಕಾಡಿ ನಾನು ಹಾಡ್ತಾನೆ. ನಾನು ಹಾಡಬೇಕು, ನನ್ನ ಮನಸ್ಸಿನಲ್ಲಿ ಏನಿತ್ತು ಅಷ್ಟೆಲ್ಲ ಮನಸ್ಸಿನಲ್ಲಿ ಸಂತೋಷ ಆಗಬೇಕು. ಕರಾವಳಿಯ ಕೊಟ್ಟೆ ಕಡುಬು, ಭಕ್ತಿಯನ್ನು ಆನಂದವನ್ನು ಉಂಟು ಮಾಡುವ ಪಂಡರಿ ಭಜನೆ, ಶ್ರೀಮತಿ ಆಶಾ ಕಡಪಟ್ಟಿಯವರಿಂದ ಒಂದು ಜನಪದ ಹಾಡು. ಹಣ್ಣು ಹಾಗಲಕಾಯಿ ಎಣ್ಣಾಗ ಕರದೇನ ಉಂಡರೆ ನೋಡೋ ರುಚಿಗಾರ. ತಂದನಾನ ತಾನ ತಂದನಾನ. ಕವಿತಾ, ನಿಮ್ಮ ಮನೆಯಲ್ಲಿ ಏನೇನು ಕಡುಬು ಮಾಡ್ತೀರಾ? ಖಾರದ ಕಡುಬು, ಸಿಹಿ ಕಡುಬು, ಕೆಲವೊಮ್ಮೆ ಮಸಾಲೆ ಕಡುಬು. ಕೊಟ್ಟೆ ಕಡುಬು? ಕೊಟ್ಟೆ ಕಡುಬು ಕೇಳಿದ್ದೀನಿ ಅದ್ರ ಬಗ್ಗೆ, ಆದರೆ ಅದು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ವಾ? ನಿಮ್ಮಲ್ಲೂ ಭಾಳಷ್ಟು ಮಂದಿಗೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ? ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯ ತೆಕ್ಕಟ್ಟೆ ಶ್ರೀನಿವಾಸ ಅಡಿಗರ ಮನೆಗೆ ಹೋಗಿ ನೋಡೋಣ. ನಮ್ಮ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ತಯಾರಿಸುವ ಕೊಟ್ಟೆ ಕಡುಬು ಶುದ್ಧ ಪೌಷ್ಟಿಕಾಂಶಗಳಿಂದ ಕೂಡಿದ ಒಂದು ಜನಪದ ತಿಂಡಿ. ಈ ಕೊಟ್ಟೆ ಕಡುಬನ್ನು ತಯಾರಿಸಲು ಅರಶಿನದ ಎಲೆ, ಹಳಸಿನ ಎಲೆ, ಕೆಸವಿನ ಎಲೆ ಅಥವಾ ಮುಂಡಕದ ಎಲೆಯನ್ನು ಬಳಸುತ್ತಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಮುಂಡಕದ ಎಲೆಯನ್ನೇ ರುಬ್ಬಿದ ಅಕ್ಕಿ ಹಿಟ್ಟು ತುಂಬುವ ಕೊಟ್ಟೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಎಲೆಯ ಸತ್ವವನ್ನೆಲ್ಲ ಹೀರಿಕೊಂಡ ಕಡುಬು ರುಚಿ, ಸುವಾಸನೆ ಮತ್ತು ಸತ್ವದಿಂದಲೂ ಕೂಡಿರುತ್ತದೆ. ಬಿಡುವಿನ ವೇಳೆಯಲ್ಲಿ ಅಥವಾ ಅಗತ್ಯ ಬಿದ್ದಾಗ ಮನೆಯ ಹೆಂಗಸರು, ಮಕ್ಕಳು ಕಸುವಿನ ಎಲೆ ಕೊಯ್ದು ತಂದು ಅದರಲ್ಲಿರುವ ಮುಳ್ಳುಗಳನ್ನೆಲ್ಲ ಎರೆದು ಬೆಂಕಿಯ ಹಬೆಯಲ್ಲಿ ಕಾಯಿಸಿ ಎಲೆಯನ್ನು ಬೇಕಾದ ರೂಪಕ್ಕೆ ತರುತ್ತಾರೆ. ಹಬೆಯಲ್ಲಿ ಕಾದ ಎಲೆ
ಒಣಗದೆ ಕೆಡದೇ ಇರುವುದರಿಂದ ಮುಂದಿನ ದಿನಗಳ ಉಪಯೋಗಕ್ಕಾಗಿ ಹೆಚ್ಚು ದಾಸ್ತಾನು ಕೂಡ ಮಾಡಿಟ್ಟುಕೊಳ್ಳುತ್ತಾರೆ. ಕೊಟ್ಟೆ ಮಾಡಿದ ಮೇಲೆ ಇನ್ನು ಅಕ್ಕಿ ಹಿಟ್ಟು ಹಾಕಿ ಹಬೆಯಲ್ಲಿ ಬೇಯಿಸುವುದೊಂದೇ ಬಾಕಿ. ಅತ್ತೆ ಮನೆಯಲ್ಲಿ ಕಡುಬು ತಿಂದು ಹೆಸರು ಮರೆತ ಪೆದ್ದ ಅಳಿಮಯ್ಯ ಮನೆಗೆ ಬಂದು ಹೆಂಡತಿಗೆ ಅದು ಮಾಡೆ ಅಂತ ತಲೆ ತಿಂದು ಅದು ಅಂದರೆ ಏನು ಅಂತ ಗೊತ್ತಾಗದೇ ಇರೋ ಹೆಂಡತಿ ಮೈನೆಲ್ಲ ಕಡುಬಿನ ಹಾಗೆ ಊದಿಸಿ ಕಡುಬು ಮಾಡಿಸಿಕೊಂಡು ತಿಂದ ಕತೆ ನಿಮಗೆ ಗೊತ್ತಿರಲೇಬೇಕಲ್ವೇ? ಕಡುಬಿನ ಮಹಾತ್ಮೆ ಅಂಥದ್ದೇ ಬಿಡಿ. ತಟ್ಟೆ ಕಡುಬು, ಬಟ್ಟಲು ಕಡುಬು, ಕುಕ್ಕೆ ಕಡುಬು, ಈಗೀಗ ಲೋಟಗಳಲ್ಲಿ ಮಾಡಿದ ಲೋಟದ ಕಡುಬು, ಹಾಗೆ ಹಬೆಯಲ್ಲಿ ಬೇಯಿಸಿದ ಹೊಯ್ಗಡುಬಿನ ರುಚಿ ಒಂದು ಬಗೆಯಾದರೆ ಅಪ್ಪದಿಟ್ಟಿನ ಕಲ್ಲಿನ ಮೇಲೆ ಬೇಯಿಸಿದ ಕಡುಬಿನ ರುಚಿಯೇ ಇನ್ನೊಂದು ಬಗೆ. ಇನ್ನು ಹೂರಣ ತುಂಬಿ ಎಣ್ಣೆಯಲ್ಲಿ ಬೇಯಿಸಿದ ಕರಿಗಡುಬು, ಬೇಳೆಗಳನ್ನು ರುಬ್ಬಿ ಖಾರದ ಮಸಾಲೆ ಬೆರೆಸಿದ ನುಚ್ಚು ನುಂಡೆಗಳನ್ನು ನೆನೆಸಿಕೊಂಡರೆ ಬಾಯಲ್ಲಿ ನೀರೂರುತ್ತದೆ. ಪದಾರ್ಥಗಳನ್ನು ಹುರಿದರೆ ಕರಿದರೆ ರುಚಿ ಹೆಚ್ಚಾದರೂ ಪೌಷ್ಟಿಕತೆ ಕಡಿಮೆಯಾಗುತ್ತದೆ ಎಂಬುದನ್ನು ಇಂದು ವೈದ್ಯರು ಹೇಳಿದರು. ನಮ್ಮ ಜನಪದರಲ್ಲಿಯೂ ಆ ವೈಜ್ಞಾನಿಕ ಪ್ರಜ್ಞೆ ಬಹಳ ಹಿಂದೆಯೇ ಇತ್ತು ಎಂಬುದಕ್ಕೆ ನಮ್ಮ ಈ ಕಡುಬುಗಳೇ ಸಾಕ್ಷಿ. ಕೊಳವೆ ಆಕಾರದ ದುಂಡಗಿನ ಅಂದ ಚಂದದ ಸುವಾಸನೆಯುಕ್ತ ಕಡುಬು ಕೊಟ್ಟೆಯಿಂದ ಇಳಿದಾಗ ತಿಂದವರಿಗೆ ಗೊತ್ತು ಅದರ ರುಚಿ. ನಮ್ಮ ನಾಡಿನಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಓದಿ ವಿದ್ಯಾವಂತರಾಗಿ ಕೀರ್ತಿ ತಂದವರು ಒಂದು ಕಡೆಯಾದರೆ, ಓದದೆ ಹಾಡಿ ಕುಣಿದು ನಮ್ಮ ಸಂಸ್ಕೃತಿಯ ಪತಾಕೆಯನ್ನು ಏರಿಸಿದವರು ಮತ್ತೊಂದು ಕಡೆ. ಅಂಥವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೇರಿ ಗ್ರಾಮದ ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರು ಒಬ್ಬರು. ಈಕೆ ತನ್ನ ನೆನಪಿನ ಭಂಡಾರದಿಂದ ವಾರಗಟ್ಟಲೆ ನಿರರ್ಗಳವಾಗಿ ಹಾಡಬಲ್ಲ ಶಕ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಒಳ್ಳೆ ಮಾತುಗಾರಳು ಕೂಡ. ಬಡ ಪಂಡೋರೋ ಏರಿನ ಮೆನಿ ತರುವ ಪಲಗಾಯೋ ಏರಿನ ಮೆನಿ
ಪಲಗಾಯ ತಡ್ಕೊಂಡೆ ಕೋಟೆ ನಯ ಮುಗೋದಿರುವ ಮೆನಿ ತರುವ ಪಲಗಾಯ ತಡ್ಕೊಂಡೆ ಅದ ಕೋಟೆ ಕೈಯ ಮುಗೋದಿರುವ ಕೋಟೆ ಕೈಯ ಮುಗದಿರುವ ದೇವಾರೆ ಲರವಣ ತುಂಬ ಬರುವ ಕೊನೆ ಹೆಣ್ಣು ಅದು ಕೋಟೆ ಕೈಯ ಮುಗದಿರುವ ದೇವಾರೆ ಲರವಣ ತುಂಬ ಬರುವ ಕೊನೆ ಹೆಣ್ಣು ಲರವಣ ತುಂಬ ಬರುವ ಕೊನೆ ಹೆಣ್ಣ ತಡ್ಕೊಂಡೆ ಅದ ಕೋಟೆ ಕೈಯ ಮುಗೋದಿರುವ ತುಂಬೆ ಬರುವ ಕೊನೆಯ ಅಣ್ಣ ತಡ್ಕೊಂಡೆ ಅದ ಕೋಟೆ ಕೈಯ ಮುಗೋದಿರುವ ಅದ ಕೋಟೆ ಕೈಯ ಮುಗಿದಿರುವ ದೇವಾರೆ ಚಬ್ಬೆ ತುಂಬೆ ಬರುವ ಚೋಳುಗೋ ಅದು ಕೋಟೆ ಕೈಯ ಮುಗಿದಿರುವ ದೇವಾರೆ ಚಬ್ಬೆ ತುಂಬೆ ಬರುವ ಚೋಳುಗೋ ಚಬ್ಬೆ ತುಂಬೆ ಬರುವ ಚಳುಗ ತಡ್ಕೊಂಡೆ ಅದ ಕೋಟೆ ಕೈಯ ಮುಗೋದಿರುವ ಚಬ್ಬೆ ತುಂಬೆ ಬರುವ ಚಳುಗ ತಡ್ಕೊಂಡೆ ಅದ ಕೋಟೆ ಕೈಯ ಮುಗೋದಿರುವ ಆಲಂಡೆ ತಕ್ಕಂಡೆ ಹಾಲ ಕರವ ಕೋದು ಯಾಕೆ ಚಿರಕೌಲೆ ಹೊರಗೋ ನಿಲ್ಲೋ ಆಲಂಡೆ ತಕೊಂಡೆ ಹಾಲ ಕರವ ಕೋದು ಯಾಕೆ ಚಿರಕೌಲಿ ಹೊರಗೋ ನಿಲ್ಲೋ ಯಾಕೆ ಚಿರಕೌಲೆ ಹೊರನೆಲ ನಿಮ್ಮ ಮಾಡಿಯಾರ ಹಾಲಿಲ್ಲದ ಊಟ ಉಣೆ ನಂದೋ ಯಾಕೆ ಚಿರಕೌಲಿ ಹೊರಗನಿಲ್ಲ ನಿಮ್ಮ ಮಾಡ್ಯಾರೋ ಹಾಲಿಲ್ಲದ ಊಟ ಹಾಲುಣೆ ನಂದೋ ಹಾಲಿಲ್ಲದ ಊಟ ಉಣೆ ನಂದೋ ನಮ್ಮ ಮಾಡ್ಯಾರೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ನಮ್ಮ ಮಾಡ್ಯಾರ ಹಣವಿಲ್ಲದ ಮನಗೆ ಬರೆ ನಂದೋ ಮೆಟ್ಟಿಲ್ಲದ ದಾರಿ ನಡೆಯಂದೋ ನಮ್ಮ ಮಾಡ್ಯಾರೋ ಹಣವಿಲ್ಲದ ಮನಗೆ ಮನಗೆ ಬರಲಂದ ನಮ್ಮ ಮಾಡ್ಯಾರೋ ಇವಳಮ್ಮೆ ಆಲೋ ನೊರೆ ಆಲೋ ಹಣವಿಲ್ಲದ ಮನಗೆ ಬರಲಂದ ನಮ್ಮ ಮಾಡ್ಯಾರೋ ಇವಳಮ್ಮೆ ಆಲೋ ನೊರೆ ಆಲೋ ನಾನು ಒಂದು 8-10 ವಯಸ್ಸಿನಾಗಿದ್ದು ನಾನು ಹಾಡ್ತಾನೆ. ಏನೇನು ಆಡ್ತಾ ಇದ್ರಿ ಅವತ್ತಿಂದ? ಅವತ್ತಿಂದ ಸಣ್ಣ ಹುಡುಗರದ್ದು ಮನ್ಸ್ವಾಗಂದು ಸಣ್ಣ ಕಾಲ ಮೇಲೆ ಮನ್ಸ್ಕೊಂಡು ಹುಡುಗರದ್ದು ಹಾಡ್ತಾನೆ, ಕಳೆ ತಗುವಾಗಂದು ಹಾಡ್ತಾನೆ, ಗೋಧಿ ಬೀಸುವಾಗಂದು ಹಾಡ್ತಾನೆ, ಒಂದು ಮದುವೆ ಹಾಡು ಹಾಡ್ತಾನೆ, ಒಂದು ಎಲ್ಲಾದರೂ ತಿರುಪತಿ ಬಂದರೆ ದೇವ್ರಿಗೆ ಹಾದ್ದು ಅವ್ರು ಅದು ಹಾಡ್ತಾನೆ. ಎಲ್ಲಾದರೂ ಒಂದು ಶಾಲೆ ಹುಡುಗರು ಏನಾದರೂ ಒಂದು ಚಮಳ ಕಾರ್ಯಕ್ರಮಕ್ಕಾದ್ರೆ ಅದು ಹಾಡ್ತಾನೆ. ಎಲ್ಲದೂ ಹಾಡ್ತಾನೆ. ಮುತ್ತು ಮಾಯನಣ್ಗೆ ಹೋಗೋದು ಹಾಡ್ತಾನೆ,
ಯಾವುದು ಅಂಗಳದಲ್ಲಿ ಹಲಿ ಒಯ್ದು ಹಾಡ್ತಾನೆ, ಭತ್ತ ಕುಟ್ಟುದು ಹಾಡ್ತಾನೆ, ಎಲ್ಲ ಹಾಡ್ತಾನೆ. ನಾನು ಈ ಹಾಡೋದ್ರಿಂದ ಏನಾದರೂ ಹೊಟ್ಟೆ ತುಂಬತದ ಅಥವಾ ಇಲ್ಲ ಮನಸ್ಸಿಗೆ ನೆಮ್ಮದಿಗೋಸ್ಕರ ಹಾಡೋದು? ಹೊಟ್ಟೆ ತುಂಬು ಬಗೆ ಅಲ್ಲ, ಮನಸ್ಸಿಗೆ ಆನಂದ ಕಾಡಿ ನಾನು ಹಾಡ್ತಾನೆ. ನಾನು ಹಾಡಬೇಕು, ನನ್ನ ಮನಸ್ಸಿನಲ್ಲಿ ಏನಿತ್ತು ಅಷ್ಟೆಲ್ಲ ಮನಸ್ಸಿನಲ್ಲಿ ಸಂತೋಷ ಆಗಬೇಕು, ಹಾಡು ಕಲಿಬೇಕು, ಬುದ್ಧಿವಂತರಾಗಬೇಕು ಯಾವುದಾದ್ರು ಒಂದು ಇದರಲ್ಲಿ. ಈ ಕೆಲಸದಲ್ಲೂ ನಾನು ಎಂಥದ್ರಲ್ಲೂ ಯಾವುದು ಮಾಡಿ ನಾನು ಮುಗಿಸ್ತಿ, ಯಾವುದಾದ್ರು ಮಾಡಬೇಕು, ಅದು ಬುದ್ಧಿವಂತರಾಗಬೇಕು. ಎಲ್ಲಾದರೂ ಒಂದು ಅಡ್ಡಾಡ್ಕೊಂಡು ಏನು ಹೇಳಬಾರ್ದು. ಇಷ್ಟೇ ನಂದು ಕರ್ತವ್ಯ ಮಾಡ್ಕೊಂಡು ನಾ ಇಲ್ಲಿವರೆಗೂ ಬಂದಿದ್ದಾನೆ. ನಮ್ಮ ಪೂರ್ವಜರು ತೀರ್ಥಯಾತ್ರೆಗೆ ಹೋಗಬೇಕಾದ ಸಂದರ್ಭದಲ್ಲಿ 100 ಮೈಲಿಗಳನ್ನು ನಡೆದೇ ಹೋಗ್ತಿದ್ರು. ಯಾಕೆಂದರೆ ಅಂದು ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ದಾರಿಯ ಆಯಾಸವನ್ನು ಮರೆಯಲು ಹಾಡುತ್ತಾ ಕುಣಿಯುತ್ತಾ ಭಕ್ತಿ ಭಾವ ಪರವಶರಾಗಿ ನಡೆದೇ ಹೋಗ್ತಾಯಿದ್ರು. ಪಂಢರೀಪುರಕ್ಕೆ ಹೋಗುವ ಭಕ್ತರು ಕೂಡ ಪಂಢರೀನಾಥನ ಮಹಿಮೆಗಳನ್ನು ಕೊಂಡಾಡುತ್ತಾ ಹಾಡುತ್ತಾ ಹೋಗುವ ರೂಢಿಯೂ ಇತ್ತು. ಆ ರೂಢಿಯೇ ಇಂದು ನಮ್ಮ ಹಳ್ಳಿಗಳಲ್ಲಿ ಉಳಿದುಕೊಂಡು ಬಂದಿರುವ ಪಂಢರಿ ಭಜನೆ. ಸಾಮೂಹಿಕವಾದ ಹಾಡುಗಾರಿಕೆ, ಲಯಬದ್ಧವಾದ ಕುಣಿತ ನೋಡುವವರಿಗೆ ಭಕ್ತಿಯನ್ನು ಆನಂದವನ್ನು ನೀಡುತ್ತದೆ. ಇಂತಹ ಒಂದು ಕಲಾ ಪ್ರದರ್ಶನವನ್ನು ಈಗ ನಾವು ನೋಡೋಣ. ಪಂಢರಿ ಭಜನೆ ಸಾಮೂಹಿಕ ಮತ್ತು ಸಾರ್ವತ್ರಿಕ ಕಲೆ. ಇದರಲ್ಲಿ ಇಂತಿಷ್ಟೇ ಜನಗಳಿರಬೇಕೆಂಬ ನಿಯಮವಿಲ್ಲ. ಯಾವುದೇ ನಿರ್ದಿಷ್ಟ ಸಂದರ್ಭದಲ್ಲಿ ಆಚರಿಸಬೇಕೆಂಬ ವಿಧಿಯೂ ಇಲ್ಲ. ಮೇಲಾಗಿ ಜಾತಿಯ ಕಟ್ಟುಪಾಡುಗಳಿಲ್ಲ. ಇದರಿಂದಾಗಿ ಚಿಕ್ಕವರು ದೊಡ್ಡವರು ಸಾಮೂಹಿಕವಾಗಿ ಪಾಲ್ಗೊಳ್ಳುವುದನ್ನು ಪಂಢರಿ ಭಜನೆಯಲ್ಲಿ ಕಾಣುತ್ತೇವೆ. ನೀವು ನೋಡುತ್ತಿರುವ ಈ ಭಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರ ಗ್ರಾಮಸ್ಥರಿಂದ. ಈ ಕಲೆಯಲ್ಲಿ ಕಾಣುವ ಸಾಮೂಹಿಕ ಹಾಡುಗಾರಿಕೆ, ಲಯಬದ್ಧವಾದ ಕುಣಿತ ನೋಡುವರಲ್ಲಿ ಭಕ್ತಿಯನ್ನು ಆನಂದವನ್ನೂ ಉಂಟು ಮಾಡುತ್ತದೆ.
ಗಂಡ ಹೆಂಡತಿ ಅಂದರೆ ಜೋಡಿ ಕಣ್ಣುಗಳಿದ್ದಂಗೆ. ಹಣ್ಣು ಎರಡಾದರೂ ರುಚಿ ಒಂದೇ ಆದಂಗೆ. ಮರ ಎರಡಾದರೂ ಸಿರಿಗಂಧದ ವಾಸನೆ ಒಂದೇ ಆದಂಗೆ. ಗಂಡನ ಗೆಳತಿಯ ಬಗ್ಗೆ ಹೆಂಡತಿ ಬಿಚ್ಚು ಮನಸ್ಸಿನಿಂದ ಮಾತನಾಡುತ್ತಾಳೆ. ಸವತಿಯ ತಂದೀಯ ಎನ್ನುತ್ತಾಳೆ. ಆದರೂ ಕೊನೆಗೆ ನಿನ್ನ ತೋಳುಗಳೇ ನನ್ನ ಆಸ್ತಿ, ನನ್ನ ಭಾಗ್ಯ ಎನ್ನುತ್ತಾಳೆ ಜನಪದ ಹೆಣ್ಣು. ಇಂಥ ಅರ್ಥವತ್ತಾದ ಹಾಡನ್ನು ಕವಿಯತ್ರಿ ಮತ್ತು ಹಾಡುಗಾರ್ತಿ ಬೆಳಗಾವಿಯ ಶ್ರೀಮತಿ ಆಶಾ ಕಡಪಟ್ಟಿಯವರು ತಮ್ಮ ಮಧುರ ಕಂಠದಿಂದ ಹಾಡಿ ನಿಮ್ಮ ಮನಸ್ಸನ್ನು ರಂಜಿಸುತ್ತಾರೆ. ಟಿಕ್ಕಿನ ಇಟಕೊಂಡು ಟೀಕಾಗಿ ನಡೆಯೋಳ ಈಕೇನ ರಾಯ ನಿಮಗೆಳತಿ, ಈಕೇನ ರಾಯ ನಿಮಗೆಳತಿ ನನ್ನ ನೋಡಿ ಟಿಕ್ಕೆದ ಗೋಣ ತಿರಿವ್ಯಾಳ. ಟಿಕ್ಕಿನ ಇಟಗೊಂಡು ಟೀಕಾಗಿ ನಡೆಯೋಳ ಈಕೇನ ರಾಯ ನಿಮಗೆಳತಿ, ಟೀಕೆನ ರಾಯ ನಿಮಗೆಳತಿ ನನ್ನ ನೋಡಿ ಟಿಕ್ಕೆದ ಗೋಣ ತಿರಿವ್ಯಾಳ. ಹಣ್ಣು ಹಾಗಲಕಾಯಿ ಎಣ್ಣಾಗ ಕರದೇನ ಉಂಡರೆ ನೋಡೋ ರುಚಿಗಾರ, ಉಂಡರೆ ನೋಡೋ ರುಚಿಗಾರ ನನ್ನ ಮ್ಯಾಲ ತಂದರೆ ನೋಡೋ ಸವತೀನ. ಸವತೀನ ತರಲಾಕ ಸಾವ್ಕಾರ ನಾನಲ್ಲ, ಶೆಟ್ಟಿಯ ರೊಕ್ಕ ನನಗಿಲ್ಲ, ಶೆಟ್ಟಿಯ ರೊಕ್ಕ ನನಗಿಲ್ಲ, ಕಟ್ಟಾನಿ ಕಷ್ಟದ ಜೀವ ಕಡುಬಡವ. ಶೆಟ್ಟಿಯ ಆ ರೊಕ್ಕ ಸ್ಥಿರವೇನೋ ಪತಿರಾಯ, ರೊಕ್ಕದ ಚಿಂತೆ ನನಗಿಲ್ಲ, ರೊಕ್ಕದ ಚಿಂತೆ ನನಗಿಲ್ಲೋ ರಾಯ, ನಿಮ್ಮ ರಟ್ಟ್ಯಾಗ ಬಲವ ಬೇಡೇನ. ಹಚ್ಚಿ ಬಟ್ಟಿನ ಮ್ಯಾಲ ಹರಿದಾಡೋ ಕುಂಕುಮ ಇಚ್ಚುಳ್ಳ ರಾಯ ಎದುರಿಗೆ, ಇಚ್ಚುಳ್ಳ ರಾಯ ಎದುರಿಗೆ ಇದ್ದರ ಹೆಚ್ಚಿನ ತವರ ಮರತೇನ. ಗಂಡ ಹೆಂಡರ ಜೋಡಿ ಗುಂಡ ಗುಳಿದಳ ಜೋಡಿ, ಸಾರಂಗ ಜೋಡ ಶಿವ ಜೋಡ, ಸಾರಂಗ ಜೋಡ ಶಿವ ಜೋಡ, ಮಣಿಯಾಗ ಮಾರಾಯ ಜೋಡ ಕುಣಿತನಕ, ಮಾರಾಯ ಜೋಡ ಕುಣಿತನಕ, ಮಾರಾಯ ಜೋಡ ಕುಣಿತನಕ. ತಂದನಾನ ತಾನ ತಂದನಾನನ. ಮತ್ತೆ ಮುಂದಿನ ವಾರ ನಾವು ನೀವು. ನಮಸ್ಕಾರ. ತಂದನಾನ ತಾನ ತಂದನಾನನ, ತಾನನ ತಾನ ತಾನ ತಂದನಾನನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ, ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ, ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು, ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ,
ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯ